ನಮಸ್ತೆ. 24/1/2024 ಬುಧವಾರ ದಿನ ಶುಕ್ಲ ಪಕ್ಷ. ಇವತ್ತು ಚತುರ್ದಶಿ ತಿಥಿ ರಾತ್ರಿ 9:51 ಆನಂತರ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಇದೇ ಹುಣ್ಣಿಮೆ ನಾಳೆಯವರೆಗೆ ಇರುತ್ತದೆ. ನಾಳೆಯವರೆಗೂ ಅಂತಂದರೆ 25ನೇ ತಾರೀಕು ಸರಿಯಾದ ಸಮಯ ಅಂತಂದರೆ ಹುಣ್ಣಿಮೆ ಇರುವ ಸಮಯ ಸುಮಾರು ರಾತ್ರಿ 11:24 ಹುಣ್ಣಿಮೆ ಇದೆ ನಾಳೆ. ಆಮೇಲೆ ಪ್ರಥಮ. ಆದ್ದರಿಂದಾಗಿ ಕರಗುವ ಚಂದ್ರ ಅನ್ನುವ ಕೃಷ್ಣ ಪಕ್ಷ ಪ್ರಾರಂಭವಾಗುತ್ತದೆ ನಾಳೆಯಿಂದ. ಆಮೇಲೆ 15 ದಿನಕ್ಕೆ ಮುಹೂರ್ತ ಕಾರ್ಯಗಳು ಅಂದರೆ ಮದುವೆ ಮುಂತಾದ ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ. ಯಾಕೆಂತಂದರೆ ಕ್ಷೀಣ ಚಂದ್ರ ಅಂತ ಅದಕ್ಕೆ ಹೆಸರು. ಮತ್ತೆ ಇವತ್ತಿಗೆ ಬರೋಣ. 24ನೇ ತಾರೀಕು ಚತುರ್ದಶಿ ಅಂತಂದಿವಿ. ಅದಾದ ನಂತರ ಬರೋದೇ ಹುಣ್ಣಿಮೆ. ಪುನರ್ವಸು ನಕ್ಷತ್ರವಿದೆ ಇವತ್ತು ದಿನ ಪೂರ್ತಿ. ಇವತ್ತು ಕಾರ್ಯಸಿದ್ಧಿ ಉಂಟು, ಅಶುಭವಿಲ್ಲ, ಶುಭವೇ ಈ ದಿನ. ಮತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:46 12:52 ಅಂದರೆ ಮಧ್ಯಾಹ್ನದವರೆಗೂ ಪುನರ್ವಸು ನಕ್ಷತ್ರ 1ನೇ ಪಾದ ಮಿಥುನ ರಾಶಿ. ಆನಂತರ ಸಂಜೆ 7:19 ಪುನರ್ವಸು ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 1:47 AM ಪುನರ್ವಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿ. ಅಷ್ಟಕ್ಕೆ ಮಿಥುನ ರಾಶಿ ಮುಗೀತದೆ. ಆನಂತರ ಅಂದರೆ ರಾತ್ರಿ 1:47 ಮೇಲೆ ದಿನ ಪೂರ್ತಿ ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ. ಆದ್ದರಿಂದಾಗಿ ಇವತ್ತು ರಾತ್ರಿ 1:47 ನಂತರ ಕರ್ಕಾಟಕ ರಾಶಿ ಪ್ರಾರಂಭವಾಗುತ್ತದೆ. ಈ ರೀತಿ ನಾಳೆವರೆಗೂ ಆ ನಕ್ಷತ್ರವಿದೆ ನಾವು ಹೇಳಿದ್ವಿ. ಇದರಲ್ಲಿ ನಾವು ನೋಡುವಂಥ ಇಂಪಾರ್ಟೆಂಟ್ ವಿಷಯಗಳು ಏನು ಅಂತಂದರೆ, ಇವತ್ತು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಅಷ್ಟೊಂದು ಅಡ್ಡಿ ಇಲ್ಲ. 100% ಒಳ್ಳೆಯದನ್ನು ಫಸ್ಟ್ ನಾವು ನೋಡ್ಕೊಳ್ಳೋಣ, 100% ಕೆಟ್ಟೋದು ಅಂತಲೂ ನಾವು ನೋಡ್ಕೊಳ್ಳೋಣ. ಯಾಕೆಂದರೆ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಇವತ್ತು ಈ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. 6:46 8:11 ಶುಭಕರವಾಗಿದೆ. ಸೇಮ್ ಟೈಮಲ್ಲಿ ಬೆಳಗ್ಗೆ 6:46 ರಾತ್ರಿ 1:47 ರಾಶಿಗಳಲ್ಲಿ ಕೆಲವು ರಾಶಿಗೆ ತೊಂದರೆ ಇದೆ, ಅದರಲ್ಲಿ ಬರುವ ನಕ್ಷತ್ರಕ್ಕೂ ತೊಂದರೆ ಇದೆ ಅಂತ. ಆದ್ದರಿಂದಾಗಿ ಏನು ಮಾಡಬೇಕು ಅಂದರೆ ಪೂಜೆ ಪರಿಹಾರಗಳನ್ನು ಮಾಡಿಕೊಳ್ಳೋದು ಉತ್ತಮ, ಸಮಾಧಾನವಾಗಿರುವಂಥದ್ದು ಉತ್ತಮ. ವೃಶ್ಚಿಕ ರಾಶಿಯವರು ಪರಿಹಾರ ಮಾಡಿಕೊಳ್ಳಿ. 8:13 ಮೇಲೆ 9:39 ಯಮಕಂಡ ಕಾಲವಿದೆ. 9:48 11:27 ಮೃತ್ಯು, ಮರಣ, ಆಪರೇಷನ್ ಬೇಡ. ದೂರದ ಪ್ರಯಾಣನ ಸ್ವಲ್ಪ ನಿಧಾನವಾಗಿ ಮಾಡಿ. ಗಾಡಿಯಲ್ಲಿ ಹೋಗೋರು ಸ್ವಲ್ಪ ಎಚ್ಚರ. 12:09 12:55 ದುರ್ಮುಹೂರ್ತ. ಇದರಲ್ಲಿ ಕೆಲವು ಮುಹೂರ್ತ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. 12:37 1:58 ಅಂದರೆ ಇನ್ನೂ ದುರ್ಮುಹೂರ್ತ ಮುಗಿದಿಲ್ಲ. ದುರ್ಮುಹೂರ್ತ ಮುಗಿಯೋದು 12:55. ಅಷ್ಟರಲ್ಲೇ 12:32 ರಾಹುಕಾಲವು ಸೇರುತ್ತದೆ 1:58. ಹಂಗಾಗಿ 12:32 12:55 ಇರೋದರಲ್ಲೇ ತುಂಬ ಅಶುಭವನ್ನು ಕೊಡುವ ಸಮಯ, ಎಚ್ಚರ. ಮತ್ತು 3:18 ನಂತರ ಸಂಜೆ 5:29 ಮೃತ್ಯು ಇದೆ. ಇದು ಅಪಾಯಕಾರಿ ಸಮಯವೇ. ರಾತ್ರಿ 1:47 ಮೇಲೆ ಧನುಸ್ಸು ಚಂದ್ರಾಷ್ಟಮವಿದೆ. ಬೆಳಗ್ಗೆಯಿಂದ ರಾತ್ರಿ 1:47 ವೃಶ್ಚಿಕ ರಾಶಿಗೆ ದೋಷವಿದೆ. ಆನಂತರ ರಾತ್ರಿ 1:47 ಮೇಲೆ ಧನುಸು ರಾಶಿಗೆ ಚಂದ್ರಾಷ್ಟಮ ದಿನ. ಹಾಗಾಗಿ ಇದರಲ್ಲಿ ಹುಟ್ಟಿದವರೆಲ್ಲ ಸ್ವಲ್ಪ ಗಮನ, ಇನ್ವೆಸ್ಟ್ಮೆಂಟನ್ನು ಯೋಚನೆ ಮಾಡಿ ಹಾಕಿ, ಆ ಥರ ಪಡಬೇಡಿ. ರಾತ್ರಿ 1:47 ಮೇಲೆ ಮೃತ್ಯು ಪ್ರಾರಂಭವಾಗುತ್ತದೆ ಪೂರ್ತಿಯಾಗಿ. ಬೆಳಗಿನ ಜಾವ 5:13 6:46 ವಿಷ. ಹಾಗಾಗಿ ಈ ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಶುಭಕರವಾಗಿಲ್ಲ. ಈಗ ಶುಭ ಸಮಯ ಅಂತ ತಗೊಂಡ್ರೆ 6:46 8:11 9:41 9:48 11:29 12:07 ಮಧ್ಯಾಹ್ನ 2 ಗಂಟೆಯಿಂದ 3:16. ಮತ್ತೊಂದು ಒಳ್ಳೆಯ ಸಮಯ ಸಂಜೆ 5:31
ರಾತ್ರಿ 1:45ವರೆಗೂ ಶುಭವಾಗಿದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಯಾಕೆಂತಂದರೆ ಕೆಟ್ಟ ಟೈಮಲ್ಲಿ ಮುಹೂರ್ತ ಕಾರ್ಯಗಳನ್ನು, ಪ್ರಯಾಣಗಳನ್ನು ಮಾಡದೇ ಇರೋದು ಉತ್ತಮ. ಹಾಗೇ ಇದ್ದರೂ ಎಮರ್ಜೆನ್ಸಿಗೆ ಒಳ್ಳೆಯ ಟೈಮ್ ಕೊಟ್ಟಿರ್ತೀವಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಹಂಗೆ ಮಾಡಿದ್ರೆ ಸ್ವಲ್ಪ ತಪ್ಪಿಸ್ಕೋಬೋದು. ಆದರೂ ಎಚ್ಚರವಾಗಿರಿ. ಸ್ವಲ್ಪ ನಾವು ಸರಿ ಮಾಡಿಕೊಳ್ಳೋಕ್ಕೆ ಅಥವಾ ನಷ್ಟಗಳನ್ನು ಅನುಭವಿಸದೇ ಇರೋಕ್ಕೆ ಇದು ಬೇಕಾಗುತ್ತದೆ. ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ವಿಜಯ ಮುಹೂರ್ತ ಮಧ್ಯಾಹ್ನ 2:27 3:13ವರೆಗಿದೆ. ಇದರಲ್ಲಿ ಈ ಸಮಯ ಉತ್ತಮ ಸಮಯ. ಆದ್ದರಿಂದ ಈ ವಿಜಯ ಮುಹೂರ್ತ ಇವತ್ತು ಶುಭಕರವಾಗಿದೆ. ಇದನ್ನು ಒಳ್ಳೆಯ ಕಾರ್ಯಗಳಿಗೆ ನಾವು ಉಪಯೋಗಿಸ್ಕೋಬಹುದು. ದೋಷಗಳಿದ್ದರೂ ಕರಗುತ್ತದೆ. ಈಗ ನಾವು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲ. ಫಸ್ಟ್ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ದಿನ ಪೂರ್ತಿ ತಗೋಬೋದು. ಟೆನ್ಷನ್ ಇದೆ, ಆದರೂ ಲಾಭಕ್ಕೂ ತೊಂದರೆ ಇಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವು, ದ್ರವ್ಯ ಲಾಭವು, ಅಭಿವೃದ್ಧಿ ಕೊಡುವ ಒಳ್ಳೆಯ ದಿನವಿದು. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರೆಗೆ ಇವತ್ತು ಪ್ರತ್ಯೇಕ್ತಾರೆ. ಅಷ್ಟೊಂದು ಅನುಕೂಲವಿಲ್ಲದ ದಿನ, ಆದ್ದರಿಂದ ಎಚ್ಚರವಾಗಿರಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಪ್ರತ್ಯೇಕ್ತಾರೆ, ಅಂದರೆ ಅನಾನುಕೂಲದ ದಿನವಿದು, ಧನಹಾನಿ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಕ್ಷೇಮ, ಧನಹಾನಿ ಇದೆಲ್ಲ ಉಂಟಾಗುತ್ತದೆ. ಆರೋಗ್ಯಕ್ಕೆ ಏನು ತೊಂದರೆಗಳಿಲ್ಲ. ಹಣಕಾಸಿನ ವ್ಯವಹಾರ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ವಿಪತ್ತಿದೆ, ಧನಹಾನಿ ಇದೆ. ಆದ್ದರಿಂದ ಎಚ್ಚರವಾಗಿ ತಪ್ಪಿಸಿಕೊಳ್ಳೋದೇ ಉತ್ತಮ, ಶುಭವಲ್ಲ, ಅಶುಭ ದಿನವಿದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ವಿಪತ್ತಿದೆ, ಇದರಿಂದ ಎಚ್ಚರ. ಗಾಡಿಯಲ್ಲಿ ಹುಷಾರ್, ಮೆಟ್ಲ ಹತ್ತೋರೆಲ್ಲ ಹುಷಾರ್. ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ, ಶರೀರ ಸುಖವೂ ಇದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ, ಇದು ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಧನವ್ಯಯ ಈ ರೀತಿಯಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆಯಾಗಿ ಧನವ್ಯಯವನ್ನು ಕೊಡುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ, ಮಿತ್ರರಿಂದ ಅನುಕೂಲವನ್ನು ಪಡ್ಕೊಳ್ಳಿ, ಸಹಾಯ ಪಡ್ಕೊಳ್ಳಿ. ಸ್ವಲ್ಪ ವ್ಯಯ ಜಾಸ್ತಿ ಆಗುತ್ತದೆ. ಮಕ ನಕ್ಷತ್ರ ಸಿಂಹರಾಶಿ ಟೆನ್ಷನ್, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಟೆನ್ಷನ್ ಇದ್ದರೂ ಕೆಲವು ಕಾರ್ಯಗಳು ಗುರುಗಳ ಆಶೀರ್ವಾದದಿಂದ ಸರಿ ಹೋಗುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕ್ತಾರೆ, ಇಷ್ಟಾರ್ಥ ಸಿದ್ಧಿ ಇಂಥದ್ದೆಲ್ಲ ಉಂಟು. ಆದ್ದರಿಂದ ಅಷ್ಟೊಂದು ಶುಭ ದಿನವಲ್ಲ, ಸಮಯವೂ ಅಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವಿಲ್ಲದ ದಿನವಿದು, ಎಚ್ಚರವಾಗಿ ಕೆಲಸ ಮಾಡಿ. ಅದೇ ಸಮಯದಲ್ಲಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಇದರಲ್ಲಿ ಹೆಂಗೆಲ್ಲ ನೋಡ್ತೀವಿ ಅಂತಂದರೆ, ಪುಬ್ಬ ನಕ್ಷತ್ರ ಸಿಂಹರಾಶಿ ಅಂತಂದಾಗ ಅದು ಮನುಷ್ಯ ಗಣ, ಶುಕ್ರನ ನಕ್ಷತ್ರ ಅನುಕೂಲ. ಉತ್ತರ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅಂದರೆ ಅನುಕೂಲವಿಲ್ಲದ ದಿನವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು. ಆದ್ದರಿಂದ ಈ ದಿನ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ವಿಪತ್ತು ಉಂಟು, ಎಚ್ಚರವಾಗಿರೋದು ಉತ್ತಮವಲ್ವಾ. ಚಿತ್ತಾ ನಕ್ಷತ್ರ ತುಲಾರಾಶಿ ವಿಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಇದೆ. ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಸಂಪತ್ತು ಉಂಟು, ಕಾರ್ಯದಲ್ಲಿ ಅಡೆತಡೆ ಇದೆ. ವಿಶಾಖ ನಕ್ಷತ್ರ ತುಲಾರಾಶಿ ಜನ್ಮತಾರೆಯು, ಕಾರ್ಯದಲ್ಲಿ ಅಡೆತಡೆಯೂ ಉಂಟು, ಶುಭವಾಗಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಶುಭವಾಗಿಲ್ಲ, ಆರೋಗ್ಯದಲ್ಲಿ ಗಮನ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರಧಾರೆ, ರೋಗ ವೃದ್ಧಿಯೆಲ್ಲ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ, ಪರವಾಗಿಲ್ಲ. ಪರದಿಂದ ಸಹಾಯ ಪಡೆದರೆ ನಿಮ್ಮ ಕಾರ್ಯಗಳು ಇನ್ನೂ ಸುಲಭದಲ್ಲಿ ಆಗುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ ಟೆನ್ಷನ್, ಸುಖ ಅಭಿವೃದ್ಧಿಯೆಲ್ಲ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ, ಸುಖ ಅಭಿವೃದ್ಧಿ, ಹಂಗಾಗಿ ಶುಭ ದಿನವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿ, ಇದು ಸೂರ್ಯನ ನಕ್ಷತ್ರ. ಸೂರ್ಯ ನಮಸ್ಕಾರ ಮಾಡಿ, ಯಾಕೆಂದರೆ ಅಷ್ಟೊಂದು ಅನುಕೂಲವಿಲ್ಲದ ದಿನವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪ್ರತ್ಯೇಕ್ತಾರೆ, ಶತ್ರುನಾಶ ಈ ರೀತಿ ಇರೋದನ್ನು ಮಿಕ್ಸ್ ಒಂದು 30% ಚೆನ್ನಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಕ್ಷೇಮವಿದೆ, ಆರೋಗ್ಯವಿದೆ, ಶತ್ರುನಾಶವಿದೆ, ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ ವಿಪತ್ತಿದೆ, ಏಟು ಗಾಯಗಳು, ಎಚ್ಚರವಾಗಿರಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಏಟು ಗಾಯಗಳು, ಕಾರ್ಯಗಳಲ್ಲೂ ವಿಘ್ನ, ಯಾವ ಒಂದು ಕಾರ್ಯಕ್ಕೂ ಶುಭವಾಗಿ ಕಾಣಿಸಲಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ ಸಂಪತ್ತು, ಕಾರ್ಯವಿಘ್ನ, ಈ ರೀತಿ ಇವತ್ತಿನ ದಿನವಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಜನ್ಮತಾರೆ, ಕಾರ್ಯವಿಘ್ನಗಳು. ಆದ್ದರಿಂದ ಖಂಡಿತವಾಗಿ ಗುರುವನ್ನು ಪೂಜೆ ಮಾಡಿಕೊಳ್ಳಿ. ಯಾಕೆಂದರೆ ಪುನರ್ವಸು ನಕ್ಷತ್ರ
ಇದರ ಅಧಿಪತಿಯಿಂದ ಗುರು, ಆದ್ದರಿಂದ ಗಮನ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ, ಜನ್ಮತಾರೆಯು ರೋಗ ಭಯವೂ ಉಂಟು, ಅದರಿಂದ ಗಮನ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮಮಿತ್ರ ಧಾರೆಯಾಗಿದೆ. ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು, ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಇವತ್ತಿನ ದಿನ